ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ನಾನು ಆಲೂ ಮಟರ್ ಮಸಾಲ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಆಲೂನು ಮತ್ತು ಬಟಾಣಿ, ಆಲೂ ಮತ್ತು ಪೀಸ್ ಇದೆರಡೂ ನೆನೆಯಕ್ಕೆ ಹಾಕಿದ್ದೀನಿ ವಾಶ್ ಮಾಡೋಕ್ಕೆ. ಇಲ್ಲಿ ನೋಡ್ರಿ, 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಬಟಾಣಿ ನಿಮ್ಗೆ ಅಂದಾಜು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. 2 ದಪ್ಪ ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಇದು ನಮ್ಮ ಗಿಡದಲ್ಲಿ ಬೆಳೆದಿದ್ದ ಪಲಾವ್ ಎಲೆ, ಆಯಿಲ್, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಗ್ರೀನ್ ಚಿಲ್ಲಿ ಒಂದು 6 ಇಂದ 7. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಳ್ರಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿ, ಚಿಲ್ಲಿ ಪೌಡರ್, ಇದು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು. ಕೊತ್ತಂಬರಿ ಒಂದು 1/4 ಕಟ್ಟು, ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಂದಿಷ್ಟು, 1 ಇಂಚು ಶುಂಠಿ, ಜಿಂಜರು 1 ಇಂಚು, ಆಮೇಲೆ 1 ಬಾಲ್ ಗಾರ್ಲಿಕ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರಿಶಿನ, ಸಾಲ್ಟ್, ಇಷ್ಟೇ. ಈಗ ಇದರಲ್ಲಿ ಕೊತ್ತಂಬರಿ, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ, ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ಟೊಮಾಟೊ ಇಟ್ಟಿದ್ದೀನಿ, 2 ಟೊಮಾಟೊ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಬಡೆ ಸೊಪ್ಪು ಅಂತಾರಲ್ಲ, ಸೋಂಪು ಅಂತಾರಲ್ಲ, ಅದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಚಕ್ಕೆ 1 ಇಂಚು, 5 ಲವಂಗ. ನಾನು ಟೊಮಾಟೊ ಮತ್ತು ಇದಿಷ್ಟು ಇಂಗ್ರೀಡಿಯೆಂಟ್ಸ್, ಇಲ್ಲೇನಿದೆ ಇಂಗ್ರೀಡಿಯೆಂಟ್ಸು, ಇದಿಷ್ಟು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಈಗ ನಾನು ನೋಡಿ ಈ ಜಾರಲ್ಲಿ ಎಲ್ಲನೂ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಇದರಲ್ಲಿ ಟೊಮಾಟೊ ಹಾಕ್ತಾ ಇದ್ದೀನಿ, ಆಮೇಲೆ ಬಡೆ ಸೊಪ್ಪು ಹಾಕಿದ್ದೀನಿ, ಆಮೇಲೆ ಪಲಾವು. ಓಕೆ, ಜಾರಿಗೆ. ಆಮೇಲೆ ಇಲ್ಲಿ ಧನಿಯಾ ಪೌಡರ್ ತೋರ್ಸೋದು ಮರ್ತಿದ್ದೆ, ಧನಿಯಾ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಿದ್ದೀನಿ, 1/2 ಇಂದ 3/4 ಸ್ಪೂನು. ಆಮೇಲೆ ಇದು ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಇದಿಷ್ಟೂ ಪೇಸ್ಟ್ ಮಾಡ್ಕೊಳ್ಳೋದು. ಈಗ ನಾನು ಪೇಸ್ಟ್ ಮಾಡ್ಕೊಳ್ತೀನಿ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಇಲ್ಲಿ ನೋಡಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು. ಈಗ ಮಾಡೋ ಮೆಥಡ್ ತೋರಿಸ್ತೀನಿ. ಓಕೆ ಗೈಸ್, ಈಗ ಮಾಡೋ ಮೆಥಡ್ ತೋರಿಸ್ತಿದ್ದೀನಿ. 1.5 ಟೇಬಲ್ ಸ್ಪೂನ್ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, 1.5 ಇಂದ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಚಕ್ಕೆನೂ ಲವಂಗ ಹಾಕ್ಕೊಂಡಿದ್ದೀನಿ. ಒಂದು 4 ಪೆಪ್ಪರ್ ಬಾಲ್ಸ್ ಹಾಕಿದ್ದೀನಿ. ಓಕೆ, ಈಗ ಆನಿಯನ್ ಹಾಕ್ತೀನಿ. ಎರಡು ದಪ್ಪ ಆನಿಯನ್ನು ಚಾಪ್ ಮಾಡ್ಕೊಂಡಿದ್ದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗೂ ಆಗಬೇಕು ಮತ್ತು ಫ್ರೈ ಕೂಡ ಆಗಬೇಕು. ಬೇಗ ಫ್ರೈ ಆಗಬೇಕಂದ್ರೆ ನಿಮಗೂ ಗೊತ್ತೇ ಇದೆ ಮೆಥಡು. ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 1/2 ಸ್ಪೂನ್, ನಂದು ಸ್ಮಾಲ್ ಸ್ಪೂನ್ ಇದು, ಟರ್ಮರಿಕ್, ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಸ್ವಲ್ಪ ಕೈ ಆಡ್ಸೋಣ, ಬೇಗ ಫ್ರೈ ಆಗುತ್ತೆ. ಇದು ಹಾಕಿದ್ರೆ, ಅರಿಶಿನ ಮತ್ತು ಸಾಲ್ಟ್ ಹಾಕಿದ್ರೆ ನಿಮ್ಗೆ ಗೊತ್ತೇ ಇದೆ ಇದು. ಓಕೆ ಗೈಸ್, ಆನಿಯನ್ ಫ್ರೈ ಆಗಿದೆ, ಇದಾಗಿದೆ. ಈಗ ನಾನು ಗರಂ ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇಲ್ಲಿ ನೋಡಿ ಮಸಾಲೆ ಎಲ್ಲ ಹಾಕಿದ್ದೀನಿ. ಈಗ ಒಂದು 5 ರಿಂದ 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಹಸಿ ವಾಸನೆ ಹೋಗಬೇಕು ಎಲ್ಲದ್ರದ್ದು. ನಾನು ಫ್ರೈ ಮುಂಚೆನೇ ಮಾಡ್ಕೊಂಡಿಲ್ಲ, ಹಾಗಾಗಿ ನಿಮ್ಮ ಎದುರುಗಡೆನೇ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಹಸಿ ವಾಸನೆ ಇರುತ್ತೆ. ಅಟ್ಲೀಸ್ಟ್ ಆಯಿಲ್ ಬಿಡ್ಕೋಬೇಕು, ಆಯಿಲ್ ಬಿಡ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ ನಾನು. ಲಿಡ್ ಮುಚ್ಚಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟು ಅದರಲ್ಲಿ ಆಯಿಲ್ ಬಿಡ್ಕೊಳ್ಳುತ್ತೆ, ಆವಾಗ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ.
ಓಕೆ ಗೈಸ್, 10 ನಿಮಿಷ ಆಗಿದೆ. ಇಲ್ಲಿ ನೋಡಿ ಆಯಿಲ್ ಬಿಟ್ಕೊಂಡಿದೆ, ಚೆನ್ನಾಗಿ ವಾಸನೆ ಹೋಗಿದೆ. ಈಗ ಸ್ವಲ್ಪ ನಾನು ಆಲೂ ಆ್ಯಡ್ ಮಾಡ್ತಾಯಿದ್ದೀನಿ. ಆಲೂ ಆ್ಯಡ್ ಮಾಡಿ ಇದ್ರ ಜೊತೆಗೆ ಈಗ ಬಟಾಣಿ ಕೂಡ ಪೀಸ್ ಇದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ನೋಡಿ ಹೇಗೆ ಅನ್ನಿಸ್ತಾ ಇದೆ ಆಲೂ ಮಟರ್. ಒಂದು ಸತಿ ಮನೇಲಿ ನಾನು ಮಾಡಿದ ಮೆಥಡಲ್ಲಿ ಮಾಡಿ ನೋಡಿರಿ, ತುಂಬಾ ರುಚಿಯಾಗತ್ತೆ. ಸಾಂಪ್ರದಾಯಿಕ ಆಲೂಗಡ್ಡೆ ಬಟಾಣಿ ಮಸಾಲ ಇದು ತುಂಬಾ ರುಚಿಯಾಗುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿರಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬು ಹಾಗೆ ಬೆಲ್ ಐಕನ್ನು ಪ್ರೆಸ್ ಮಾಡೋದು ಮರಿಬೇಡ್ರಿ. ಶೇರು ಲೈಕು ಕೂಡ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ನನ್ನ ರೆಸಿಪಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಅದೇ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟ್ ಆಗುತ್ತೆ. ಈಗ ನಾನು ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಆಲೂಗಡ್ಡೆನೂ ಬಟಾಣಿ ಬೇಯಬೇಕಲ್ಲ, ನೋಡ್ಕೊಂಡು ನೀವು ಬೇಯಿಸ್ಕೊಳ್ರಿ, ಗೊತ್ತಾಗುತ್ತೆ ಎಷ್ಟೊತ್ತು ಬಿಡಬೇಕು ಅಂತ. ನಾನೊಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ ಈಗ. ಓಕೆ, ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇಟ್ಟು ಈಗ ಬೇಯಕ್ಕೆ ಬಿಟ್ಟಿದ್ದೀನಿ. ಒಂದು 5ರಿಂದ ಸ್ವಲ್ಪ ಬೇಯಬೇಕು. 5 ನಿಮಿಷಕ್ಕೆ ಬೇಯುತ್ತೆ ಅಂತಲ್ಲ, ಒಂದು 5ರಿಂದ 10 ನಿಮಿಷ ತೊಗೊಳತ್ತೆ. ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಅಲ್ಲ, ಬಟಾಣಿ ಬೆಂದುಬಿಡುತ್ತೆ ಅದು. ಆದರೆ ಆಲೂಗಡ್ಡೆ ಸ್ವಲ್ಪ ಟೈಮ್ ತೊಗೊಳತ್ತೆ, ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಓಕೆ ಗಾಯ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ 10 ನಿಮಿಷ ಆಯಿತು. ಒಳ್ಳೆ ನೋಡಿರಿ ಆಯಿಲ್ ಕೂಡ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಹೇಗೆ ಅನ್ನಿಸ್ತಿದೆ ಈ ರೆಸಿಪಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತಮಗಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಟೇಕ್ ಕೇರ್, ಬಾಯ್ ಗಾಯ್ಸ್.